ಒಂದು ಕಾಲದಲ್ಲಿ ಯಾರು ಕೂಡ ಟಚ್ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದ್ಕೊಂಡಿದ್ದ ದೊಡ್ಡ ದೊಡ್ಡ ದೇಶಗಳ ಡಿಫೆನ್ಸ್ ಸಿಸ್ಟಮ್ಗಳೆಲ್ಲ ಈಗ ಗಾಳಿಯಲ್ಲಿ ಕರಗಿ ಹೋಗ್ತಾ ಇವೆ. ಇರಾನಿನ ಮರುಭೂಮಿಗಳಿಂದ ಅಮೆರಿಕದ ಪೆಂಟಗನ್ನವರೆಗೆ, ಚೀನಾದ ವಾರ್ ರೂಮ್ಗಳಿಂದ ಇಸ್ರೇಲ್ನ ಬೀದಿಗಳವರೆಗೆ ಎಲ್ಲರನ್ನೂ ಬೆದರಿಸ್ತಾ ಇರುವ ಒಂದೇ ಒಂದು ಭಯ ಏನು ಗೊತ್ತಾ? ಪ್ರಪಂಚದ ಅತ್ಯಂತ ದುಬಾರಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಿಜವಾಗಿ ಡಮ್ಮಿ ಆಗಿ ಹೋಗಿದವ ಎಂಬುದೇ. ಒಂದು ಕಾಲದಲ್ಲಿ ತಮ್ಮ ಐರನ್ ಡೋಮ್ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ ಅಮೆರಿಕದ ಟೆಕ್ನಾಲಜಿ ಯಾರು ಬ್ರೇಕ್ ಮಾಡಲಾರರು ಎಂದುಕೊಂಡಿದ್ದ ರಷ್ಯಾದ S-300 ಸಿಸ್ಟಮ್ ಇವೆಲ್ಲ ಈಗ ಓಪನ್ ಆಗಿ ಫೇಲ್ ಆಗ್ತಿವೆ. ಇರಾನ್ ಇಸ್ರೇಲ್ ನಡುವಿನ ಭಯಂಕರ ಯುದ್ಧವನ್ನ ನೋಡಿದ ನಂತರ ಬಾರ್ಡರ್ ಗಳ ಬಳಿ ನಿಜವಾದ ಗ್ರೌಂಡ್ ರಿಯಾಲಿಟಿ ಏನು ಎಂದು ಪ್ರಪಂಚಕ್ಕೆ ಸ್ಪಷ್ಟವಾಗಿ ಅರ್ಥವಾಯಿತು. ತುಂಬಾ ಸ್ಟ್ರಾಂಗ್ ಅಂದ್ಕೊಂಡಿದ್ದ ದೇಶಗಳು ಕೂಡ ಈಗ ಹೈಪರ್ಸೋನಿಕ್ ಮಿಸೈಲ್ಗಳು ಮತ್ತು ಡ್ರೋನ್ಗಳ ಮುಂದೆ ಕೈ ಎತ್ತಾ ಇವೆ. ಟೆಹರಾನ್ ಮಿಸೈಲ್ಗಳು ಟೆಲ್ ಅವೀವ್ ಬಿಲ್ಡಿಂಗ್ ಅನ್ನ ಸೀಳಿಕೊಂಡು ಹೋಗ್ತಿರುವಾಗ ಇರಾನ್ ಬಳಿಯ ಹಳೆಯ ರಷ್ಯನ್ ಸಿಸ್ಟಮ್ಗಳ ಮುಂದೆ ಅಮೆರಿಕದ ಟೆಕ್ನಾಲಜಿ ವೇಸ್ಟ್ ಅನ್ಸಿದಾಗ ಪ್ರಪಂಚ ಒಂದೇ ಒಂದು ದೇಶದ ಕಡೆಗೆ ನೋಡ್ತು, ಅದೇ ನಮ್ಮ ಭಾರತ. ಅಮೆರಿಕ ತನ್ನ ಲೇಟೆಸ್ಟ್ ಸಿಸ್ಟಮ್ ಅನ್ನ ಇಸ್ರೇಲ್ ನಲ್ಲಿ ಇಟ್ಟಿತ್ತು, ಆದ್ರೆ ಅದು ಇರಾನ್ ನ ಮಿಸೈಲ್ ಗಳನ್ನ ತಡೆಯುತ್ತಾ ಇಲ್ಲ. ಇರಾನ್ ಕೂಡ ಚೈನೀಸ್ ಏರ್ ಡಿಫೆನ್ಸ್ ಮತ್ತು ಹಳೆಯ ರಷ್ಯನ್ S-300 ಅನ್ನ ತೋರಿಸಿ ಕೌಂಟರ್ ಅಟ್ಯಾಕ್ ಮಾಡಲು ಪ್ರಯತ್ನಿಸಿತು, ಆದ್ರೆ ಅದು ಅಟ್ಟರ್ ಫ್ಲಾಪ್ ಆಯ್ತು. ಇದೆಲ್ಲದರ ಮಧ್ಯೆ 2026ರಲ್ಲಿ ಭಾರತ ಸಾಧಿಸಿದ ಅಚೀವ್ಮೆಂಟ್ ಡಿಫೆನ್ಸ್ ಮಾರ್ಕೆಟ್ ನಲ್ಲಿ ದೊಡ್ಡ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಇತ್ತೀಚೆಗೆ ಪಾಕಿಸ್ತಾನ ಮಾಡಿದ ಒಂದು ಸಾಹಸವನ್ನ ಆಪರೇಷನ್ ಸಿಂಧೂರ್ ಮೂಲಕ ನಮ್ಮವರು ಬಲವಾಗಿ ತಿರುಗಿಸಿಕೊಟ್ರು. ಭಾರತದ ವಾಯು ಪ್ರದೇಶಕ್ಕೆ ಯಾರು ಕೂಡ ಎಂಟ್ರಿ ಕೊಡಲಾರರು ಎಂದು ಇದು ಸ್ಪಷ್ಟವಾಗಿ ಪ್ರೂವ್ ಮಾಡ್ತು. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಮಿಸೈಲ್ಗಳು ಮಳೆಯಂತೆ ಸುರಿಯುವುದನ್ನ ನಾವು ನೋಡಿದ್ದೀವಿ, ಆದ್ರೆ ಅದೇ ಸಮಯದಲ್ಲಿ ಭಾರತದ ಬಾರ್ಡರ್ ಗಳಲ್ಲಿ ತುಫಾನ್ ಅನ್ನ ತನ್ನೊಳಗೆ ಬಚ್ಚಿಟ್ಕೊಂಡಂತೆ ಸೈಲೆಂಟ್ ಆಗಿದೆ. ಈಗ ಪ್ರಪಂಚದಲ್ಲಿ ಎಲ್ಲಿಂದ ಯಾವ ಡೇಂಜರ್ ಬಂದ್ರು ಅದನ್ನ ಗಾಳಿಯಲ್ಲಿ ಸ್ಫೋಟಿಸಬಲ್ಲ 5 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಭಾರತದ ಬಳಿ ಇವೆ. ಅಮೆರಿಕ, ಚೀನಾದಂತಹ ದೇಶಗಳ ಸಿಸ್ಟಮ್ಗಳು ಫೇಲ್ ಆಗ್ತಿರುವಾಗ ನಾವು ಇಷ್ಟೊಂದು ಸ್ಟ್ರಾಂಗ್ ಆಗಿರುವುದು ಹೇಗೆ ಎಂದು ಈಗ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಎಂದು ಬರೆಯೋದನ್ನ ಮಾತ್ರ ಮರಿಬೇಡಿ. ಮೊದಲು ಚೀನಾ ಮತ್ತು ಪಾಕಿಸ್ತಾನದ ಆರ್ಮಿ ಆಫೀಸರ್ಗಳಿಗೆ ಬೆವರಿಳಿಸಿದ ಆ ಸಿಸ್ಟಮ್ ಬಗ್ಗೆ ನೋಡೋಣ. ಅದೇ S-400. ಇದು ರಷ್ಯಾದ್ದೇ ಆದ್ರೂ ಭಾರತ ಇದನ್ನ ತನ್ನ ಡಿಫೆನ್ಸ್ ಸಿಸ್ಟಮ್ ಗಳಿಗೆ ಸೆಟ್ ಮಾಡಿದ ವಿಧಾನ ನೋಡಿದ್ರೆ ಶತ್ರುಗಳಿಗೆ ನಡುಕ ಹುಟ್ಟಬೇಕು. ಇರಾನ್ ಬಳಿಯ S-300 ಈಗ ಬಹಳ ಹಳೆಯದಾಗಿ ಹೋಗಿದೆ, ಆದ್ರೆ ಭಾರತದ ಬಳಿಯ S-400 ಲೆವೆಲ್ ಬೇರೆ. ಇದು ಜಸ್ಟ್ ಒಂದು ಮಿಸೈಲ್ ಸಿಸ್ಟಮ್ ಮಾತ್ರವಲ್ಲ, ಆಕಾಶದಲ್ಲಿ ಸೈಲೆಂಟ್ ಆಗಿ ಬೇಟೆಯಾಡುವ ಒಂದು ಹಂಟರ್. 400 ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಮೂವ್ಮೆಂಟ್ ಗಳನ್ನ ಈಸಿಯಾಗಿ ಟ್ರ್ಯಾಕ್ ಮಾಡಬಲ್ಲದು. ಒಂದೇ ಸಾರಿ 80 ಟಾರ್ಗೆಟ್ ಗಳನ್ನು ಐಡೆಂಟಿಫೈ ಮಾಡಿ ಡಿಸ್ಟ್ರಾಯ್ ಮಾಡುವುದು ಇದರ ಸ್ಪೆಷಾಲಿಟಿ. ಸ್ಟೆಲ್ತ್ ಫೈಟರ್ ಜೆಟ್ ಆಗ್ಲಿ, ಕ್ರೂಸ್ ಮಿಸೈಲ್ ಆಗ್ಲಿ, ಯಾವುದಕ್ಕಾದ್ರೂ ಇದರ ಬಳಿ ಪಕ್ಕಾ ಆನ್ಸರ್ ಇದೆ. ಇದರಲ್ಲಿ 4 ತರಹದ ಮಿಸೈಲ್ ಗಳಿವೆ. ಲಾಸ್ಟ್ ದಿ 400 ಕಿಲೋಮೀಟರ್ ರೇಂಜ್ ಅಂದ್ರೆ ಯಾವ ಡಿಫೆನ್ಸ್ ನಲ್ಲಿ ಇದ್ರೂ ನಾವು ಸೇಫ್ ಎಂದು ಆಲೋಚಿಸಲು ಕೂಡ ಶತ್ರುವಿಗೆ ಟೈಮ್ ಸಿಗೋದಿಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಮಿಸೈಲ್ ಗಳನ್ನ ಲಾಂಚ್ ಮಾಡಿದಾಗ ನಮ್ಮ S-400 ರೇಡಾರ್ ಗಳು ಅವರ ಲಾಂಚ್ ಪ್ಯಾಡ್ ಗಳ ಬಳಿಯೇ ಅವುಗಳನ್ನ ಕಂಡು ಹಿಡಿದ್ವು. ಚೀನಾ ಕೂಡ ಬಾರ್ಡರ್ ಬಳಿ ತನ್ನ ಸಿಸ್ಟಮ್ ಗಳನ್ನ ಇಟ್ಟಿದೆ, ಆದ್ರೆ ನಮ್ಮ S-400 ನಲ್ಲಿರುವ ಫ್ರೀಕ್ವೆನ್ಸಿ ಹ್ಯಾಪಿಂಗ್ ಟೆಕ್ನಾಲಜಿಯಿಂದ ಅವರ ರೇಡಾರ್ ಗಳು ಫುಲ್ ಕನ್ಫ್ಯೂಸ್ ಆಗುತ್ತೆ. ಈ ಸಿಸ್ಟಮ್ ಅನ್ನೋದು ಭಾರತಕ್ಕೆ ಒಂದು ದೊಡ್ಡ ಸೆಕ್ಯೂರಿಟಿ ಶೀಲ್ಡ್ ಅಂತದ್ದು. ఢిల్లీ, ಮುಂಬೈನಂತಹ ಮುಖ್ಯ ನಗರಗಳನ್ನ ಸೆಕೆಂಡ್ ಗಳಲ್ಲಿ ಕಾಪಾಡಬಲ್ಲದು. ಈಗ ಪ್ರಪಂಚವನ್ನೇ ಶಾಕ್ ಮಾಡಿದ ಭಾರತದ ಪ್ರೈಡ್ ಬಗ್ಗೆ ಮಾತಾಡೋಣ. ಅದೇ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಸ್ಟಾರ್ಟಿಂಗ್ ನಲ್ಲಿ ಇದ್ರ ಬಗ್ಗೆ ಬಹಳ ಮಂದಿಗೆ ಡೌಟ್ ಗಳಿದ್ವು, ಆದ್ರೆ ಈಗ ಭಾರತದಿಂದ ಅತ್ಯಂತ ಸಕ್ಸಸ್ಫುಲ್ ಆಗಿ ಎಕ್ಸ್ಪೋರ್ಟ್ ಆಗುತ್ತಿರುವ ಪ್ರಾಡಕ್ಟ್ ಇದೆ. ಇದು ಕಂಪ್ಲೀಟ್ ಆಗಿ ನಮ್ಮ ದೇಶದಲ್ಲಿ ತಯಾರಾಗಿದೆ. ಇದಕ್ಕೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನಂದ್ರೆ ರಾಜೇಂದ್ರ ರೇಡಾರ್ ಟೆಕ್ನಾಲಜಿ. ಈ ರೇಡಾರ್ ಎಷ್ಟೊಂದು ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತಂದ್ರೆ ಗಾಳಿಯಲ್ಲಿ ಎಗರಾಡುವ ಚಿಕ್ಕ ಡ್ರೋನ್ ಗಳನ್ನು ಕೂಡ ಅದು ಕಂಡು ಹಿಡಿಯುತ್ತೆ. ಆಕಾಶ್ ಮಿಸೈಲ್ ಗಳ ಸ್ಪೀಡ್ ಸೌಂಡ್ ಗಿಂತ ಹೆಚ್ಚು, ಅಂದ್ರೆ ಶತ್ರುಗಳು ಅಟ್ಯಾಕ್ ಸ್ಟಾರ್ಟ್ ಮಾಡುವ ಮೊದಲೇ ಅವರ ಕೆಲಸ ಮುಗ್ದೋಗುತ್ತೆ. ಇರಾನ್ ನಲ್ಲಿ ಚಿಕ್ಕ ಚಿಕ್ಕ ಡ್ರೋನ್ಗಳು ಎಷ್ಟು ಡ್ಯಾಮೇಜ್ ಮಾಡಿವೆ ಎಂದು ನಾವು ನೋಡಿದ್ವಿ. ಅವರ ದುಬಾರಿ ಸಿಸ್ಟಮ್ಗಳು ಆ ಚಿಕ್ಕ ಡ್ರೋನ್ಗಳ ಮೇಲೆ ಮಿಸೈಲ್ ಗಳನ್ನ ಬಿಟ್ಟು ಫೈನಾನ್ಷಿಯಲ್ ಆಗಿ ಬಹಳ ಲಾಸ್ ಆಗ್ತಿವೆ. ಆದ್ರೆ ನಮ್ಮ ಆಕಾಶ್ ಸಿಸ್ಟಮ್ ಬಹಳ ಕಡಿಮೆ ಬಜೆಟ್ ನಲ್ಲಿ ಪಕ್ಕಾ ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ. ಆಕಾಶ್ ಎಂಟ್ರಿ ವರ್ಷನ್ ಇನ್ನೂ ಅದುರ್ಸಾಗಿರುತ್ತೆ. ಇದು ವೇಟ್ ಕಡಿಮೆ ಇದ್ರು ಪವರ್ ಮಾತ್ರ ಮಾಮೂಲಿ ಆಗಿರಲ್ಲ. ಜಸ್ಟ್ 2-3 ನಿಮಿಷಗಳಲ್ಲಿ ಇದು ಲಾಂಚ್ ಗೆ ರೆಡಿ ಆಗ್ಬಿಡುತ್ತೆ. ಪಾಕಿಸ್ತಾನ ಬಾರ್ಡರ್ ನಲ್ಲಿ ಇಟ್ಟು ನಮ್ಮ ಆಕಾಶ್ ಸಿಸ್ಟಮ್ ಅನ್ನ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಟೆಕ್ನಾಲಜಿ ಪವರ್
ಪವರ್ ಏನು ಎಂದು ಶತ್ರುಗಳಿಗೆ ರುಚಿ ತೋರಿಸಿದೆ. ಕೆಲವು ಸೆಕೆಂಡ್ಗಳ ಗ್ಯಾಪ್ ನಲ್ಲೇ ಒಂದೇ ಸಾರಿ 10ಕ್ಕಿಂತ ಹೆಚ್ಚು ಡ್ರೋನ್ ಗಳನ್ನ ಬ್ಲಾಸ್ಟ್ ಮಾಡಿದೆ. ಒಂದು ವೇಳೆ ಶತ್ರುವಿನ ಮಿಸೈಲ್ ಇನ್ನಷ್ಟು ಹತ್ತಿರ ಬಂದ್ರೆ ಅಲ್ಲೇ ನಮ್ಮ ಮೂರನೇ ಹೀರೋ ಸ್ಪೈಡರ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಂಟ್ರಿ ಕೊಡುತ್ತೆ. ಇದು ಇಸ್ರೇಲ್ ಟೆಕ್ನಾಲಜಿ ಬೇಸ್ ಮಾಡಿಕೊಂಡು ನಮ್ಮ ರಿಕ್ವೈರ್ಮೆಂಟ್ ಗೆ ತಕ್ಕಂತೆ ಮಾಡಿಫೈ ಮಾಡಿದೀವಿ. ಶಾರ್ಟ್ ರೇಂಜ್ ಟಾರ್ಗೆಟ್ ಗಳನ್ನ ಹಿಟ್ ಮಾಡುವಲ್ಲಿ ಇದು ಎಕ್ಸ್ಪರ್ಟ್. ಶತ್ರುವಿನ ಫೈಟರ್ ಜೆಟ್ ಅಥವಾ ಮಿಸೈಲ್ ನಮ್ಮ ಬಾರ್ಡರ್ ಒಳಗೆ ತುಂಬಾ ಕ್ಲೋಸ್ ಆಗಿ ಬಂದಾಗ ಸ್ಪೈಡರ್ ತನ್ನ ಆಕ್ಷನ್ ಪಾರ್ಟ್ ಅನ್ನ ಮಾಡುತ್ತೆ. ಹೀಟ್ ಸೀಕಿಂಗ್ ಟೆಕ್ನಾಲಜಿ ಇರುವ ಈ ಮಿಸೈಲ್ ಶತ್ರುವಿನ ಹಿಂಜಿನ ಹೀಟ್ ಅನ್ನ ಟ್ರ್ಯಾಕ್ ಮಾಡಿ ಅದನ್ನ ಡಿಪ್ಲೈ ಮಾಡೋವರೆಗೂ ಬಿಡೋದಿಲ್ಲ. ಇದರ ರೇಂಜ್ ಅನ್ನೋದು 15ರಿಂದ 20 ಕಿಲೋಮೀಟರ್. ಇರಾನ್ ಕೂಡ ಇಸ್ರೇಲ್ ನ ಐರನ್ ಡೋಮ್ ಅನ್ನ ಕನ್ಫ್ಯೂಸ್ ಮಾಡಲು ಒಂದೇ ಸಾರಿ ಬಹಳ ಮಿಸೈಲ್ ಗಳನ್ನ ಕಳಿಸ್ತು. ಆದ್ರೆ ಸ್ಪೈಡರ್ ಸ್ಪೆಷಾಲಿಟಿ ಏನಂದ್ರೆ ಅದು ಬಹಳ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಇದರ ರೇಡಾರ್ 360 ಡಿಗ್ರಿ ತಿರುಗುತ್ತೆ. ಶತ್ರು ಎಲ್ಲಿಂದ ಬಂದ್ರು ಸ್ಪೈಡರ್ ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪರ್ವತಗಳ ದಾರಿಯಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ಬಾರ್ಡರ್ ಗಳಲ್ಲಿ ಭಾರತ ಇದನ್ನ ಸೆಟ್ ಮಾಡಿದೆ. ಕ್ಲೋಸ್ ರೇಂಜ್ ಫೈಟ್ ಗೆ ಇದು ತುಂಬಾನೇ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಕಡಿಮೆ ಟೈಮ್ ನಲ್ಲಿ ಶತ್ರುವಿಗೆ ತನ್ನ ಪವರ್ ತೋರಿಸುತ್ತೆ. ಈಗ ಸಮುದ್ರದ ಕಡೆಗೆ ಹೋಗೋಣ. ಭೂಮಿ, ಆಕಾಶ, ಸಮುದ್ರ ಈ ಮೂರರ ಮೇಲೂ ನಮ್ಮ ಡಾಮಿನೇಷನ್ ತೋರಿಸುವ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಅದೇ ಬರಾಕೇಟ್. ವಾಟರ್ ಸರ್ಫೇಸ್ ಗೆ ತುಂಬಾ ಕ್ಲೋಸ್ ಆಗಿ ಹೋಗಿ ರೇಡಾರ್ ಗಳಿಗೆ ಸಿಗದಂತೆ ಬರುವ ಡೇಂಜರಸ್ ಆಂಟಿ ಶಿಪ್ ಮಿಸೈಲ್ ಗಳನ್ನ ತಡೆಯಲು ಇದನ್ನ ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾಗಿದೆ. ಚೀನಾದ ನೇವಿ ಈಗ ಹಿಂದೂ ಮಹಾಸಾಗರದಲ್ಲಿ ತನ್ನ ಪವರ್ ಅನ್ನ ತೋರಿಸಲು ಟ್ರೈ ಮಾಡ್ತಾ ಇದೆ. ಅವರ ಪ್ಲಾನ್ ಗಳನ್ನ ಫ್ಲಾಪ್ ಮಾಡಲು ಬರಾಕೇಟ್ ಒಂದೇ ಸಾಕು. ಬರಾಕೇಟ್ ನ ರೇಂಜ್ ಅನ್ನೋದು 70ರಿಂದ 100 ಕಿಲೋಮೀಟರ್ ಇದೆ. ಇದರಲ್ಲಿರುವ MF ಸ್ಟಾರ್ ರೇಡಾರ್ ಸಿಸ್ಟಮ್ ಒಂದೇ ಬಾರಿಗೆ 100 ಥ್ರೆಡ್ ಗಳನ್ನ ಐಡೆಂಟಿಫೈ ಮಾಡಿ ಟಾರ್ಗೆಟ್ ಗಳನ್ನ ಹಿಟ್ ಮಾಡುತ್ತೆ. ಇದನ್ನ ಭೂಮಿ ಮೇಲಿಂದಲೂ ಶಿಪ್ ಗಳ ಮೇಲಿಂದಲೂ ಕೂಡ ಲಾಂಚ್ ಮಾಡಬಹುದು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಸಮುದ್ರದ ದಾರಿಯಲ್ಲಿ ಅವರ ಫೈಟರ್ ಜೆಟ್ ಗಳನ್ನ ಕಳಿಸೋದಕ್ಕೆ ಪ್ರಯತ್ನಿಸಿದಾಗ ಬರಾಕೇಟ್ ರೇಡಾರ್ಗಳು ಬಾರ್ಡರ್ಗೆ 80 ಕಿಲೋಮೀಟರ್ ದೂರದಲ್ಲೇ ಅವುಗಳನ್ನ ಸ್ಕ್ಯಾನ್ ಮಾಡಿದವು. ಬರಾಕೇಟ್ ನಿಂದ ತಪ್ಪಿಸಿಕೊಳ್ಳುವುದು ಇಂಪಾಸಿಬಲ್ ಆಗಿರೋದ್ರಿಂದ ಶತ್ರು ಪೈಲಟ್ ಗಳಿಗೆ ದೇವರನ್ನ ಬೇಡಿಕೊಳ್ಳೋದು ಬಿಟ್ರೆ ಬೇರೆ ಆಪ್ಷನ್ ಇರೋದಿಲ್ಲ. ಇವೆಲ್ಲಕ್ಕಿಂತ ಮಿಗಿಲಾಗಿ ಪ್ರಪಂಚದ ಟಾಪ್ ಕಂಟ್ರಿಗಳಿಗೆ ಹಾಗೂ ಭಾರತಕ್ಕೆ ಇರುವ ಮುಖ್ಯ ಡಿಫರೆನ್ಸ್ ಹೊಂದಿದೆ. ಅದೇ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ನಾರ್ಮಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ, ಪಕ್ಕಾ ಬ್ಯಾಲಿಸ್ಟಿಕ್ ಮಿಸೈಲ್ ಶೀಲ್ಡ್. ಶತ್ರುಗಳು ಎಲ್ಲಿಂದ ಬಹಳ ಹೈಟ್ ಗೆ ಹೋದ್ರು ಮತ್ತೆ ಈ ಭೂಮಿಗೆ ಬೀಳುವಂತೆ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಲಾಂಚ್ ಮಾಡಿದಾಗ ಅವುಗಳನ್ನ ತಡೆಯುವುದು ಮಾಮೂಲಿಯಾದ ವಿಷಯವಲ್ಲ. ಅಮೆರಿಕ ಥರ್ಡ್ ಸಿಸ್ಟಮ್ ಅನ್ನ ಡಿಸೈನ್ ಮಾಡಿದ್ದು ಇದಕ್ಕಾಗಿ. ಆದ್ರೆ ನಮ್ಮ ಪೃಥ್ವಿ ಸಿಸ್ಟಮ್ಗೆ ಸ್ಪೇಸ್ ನಿಂದಲೇ ಶತ್ರು ಮಿಸೈಲ್ ಗಳನ್ನ ಬ್ಲಾಸ್ಟ್ ಮಾಡುವ ಪವರ್ ಇದೆ. ಅಂದರೆ ಭೂಮಿ ವಾತಾವರಣವನ್ನ ದಾಟಿ ಶತ್ರುಗಳ ಮೇಲೆ ದಾಳಿ ಮಾಡುತ್ತೆ. 1000 ಕಿಲೋಮೀಟರ್ ದೂರದಿಂದ ಬುಲೆಟ್ ಗಿಂತ ಸ್ಪೀಡ್ ನಲ್ಲಿ ಬರುವ ಮಿಸೈಲ್ ಗಳನ್ನ ಸ್ಪೇಸ್ ನಲ್ಲೇ ಟ್ರ್ಯಾಕ್ ಮಾಡಿ ಬ್ಲಾಸ್ಟ್ ಮಾಡುವುದು ಮಾಮೂಲಿ ಮ್ಯಾಜಿಕ್ ಅಲ್ಲ. ಇದು ಯಾವ ನ್ಯೂಕ್ಲಿಯರ್ ಮಿಸೈಲ್ ಬ್ರೇಕ್ ಮಾಡಲಾರದ ಒಂದು ಇನ್ವಿಸಿಬಲ್ ಶೀಲ್ಡ್ ಅನ್ನ ಇಡೀ ದೇಶದ ಮೇಲೆ ಕವರ್ ಮಾಡ್ತಾ ಇದೀವಿ ಎಂದು ಈ ಟೆಸ್ಟ್ ಅನ್ನೋದು ಪ್ರೂವ್ ಮಾಡಿದೆ. ಪೃಥ್ವಿ ಏರ್ ಡಿಫೆನ್ಸ್ ನ ಜೊತೆಗೆ ಮಿಸೈಲ್ ಗಳನ್ನ ತಡೆಯುವ ಅಶ್ವಿನ್ ಸಿಸ್ಟಮ್ ಮೇಲೂ ಭಾರತ ಕೆಲಸ ಮಾಡ್ತಾ ಇದೆ. ಈ 2 ಲೇಯರ್ ಪ್ರೊಟೆಕ್ಷನ್ ಈಗ ಪ್ರಪಂಚದಲ್ಲಿ ಬಹಳ ಕಡಿಮೆ ದೇಶಗಳಿಗೆ ಮಾತ್ರ ಸಾಧ್ಯವಾಗಿದೆ. ಆದ್ರೆ ಸ್ಟೋರಿ ಇಲ್ಲಿಗೆ ಅಂತ್ಯವಿಲ್ಲ. ಭಾರತ ಈಗ ಈ 5 ಸಿಸ್ಟಮ್ ಗಳನ್ನ ಕನೆಕ್ಟ್ ಮಾಡಿ ಸುದರ್ಶನ ಚಕ್ರ ಎಂಬ ಒಂದು ಭಾರಿ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಇದೇ ನಮ್ಮ ಸ್ವಂತ ಐರನ್ ಡೋಮ್. ಈ ಸಾಫ್ಟ್ವೇರ್ ಏನ್ ಮಾಡ್ತದೆ ಅಂದ್ರೆ S-400 ರೇಂಜ್ ಅನ್ನ, ಆಕಾಶ್ನ ಅಕ್ಯುರಸಿಯನ್ನ, ಬರಾಕ್ ನ ಸ್ಪೀಡ್ ಅನ್ನ, ಪೃಥ್ವಿ ಮಿಸೈಲ್ ಪವರ್ ಅನ್ನ ಎಲ್ಲವನ್ನ ಒಂದೇ ಪ್ಲಾಟ್ಫಾರ್ಮ್ ಮೇಲೆ ತರುತ್ತೆ. ನಾಳೆ ಬೆಳಿಗ್ಗೆ ಶತ್ರು ಒಂದೇ ಸಾರಿಗೆ 500 ಮಿಸೈಲ್ ಗಳನ್ನ ಫೈರ್ ಮಾಡಿದ್ರು ಈ ಆರ್ಟಿಫಿಷಿಯಲ್ ಬೇಸ್ಡ್ ಸಿಸ್ಟಮ್ ಆಟೋಮೆಟಿಕ್ ಆಗಿ ಡಿಸೈಡ್ ಮಾಡುತ್ತೆ ಯಾವುದನ್ನ S-400 ನಿಂದ ಹೊಡಿಬೇಕು, ಯಾವುದನ್ನ ಆಕಾಶ್ ನಿಂದ ಹೊಡಿಬೇಕು ಎಂದು. ಈ ಕೋಆರ್ಡಿನೇಷನ್ ವಲಯದಿಂದಲೇ 2026ರ ವೇಳೆಗೆ ಭಾರತ ನಂಬರ್ 1 ಮಿಲಿಟರಿ ಪವರ್ ಆಗಬಹುದು. ಇಸ್ರೇಲ್ ನಲ್ಲಿ ಐರನ್ ಡೋಮ್ ಕೆಲವು ದಿನಗಳಿಗೆ ಓವರ್ಲೋಡ್ ಆಗಿ ಹೋಗಿತ್ತು. ಇಂತಹ ಪ್ರಾಬ್ಲಮ್ ಬರಬಾರದು ಎಂದು ಭಾರತ ಈ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾ ಇದೆ. ಈ ಪವರ್ ಹೆಚ್ಚಾಗುತ್ತಿರುವುದರಿಂದ ಮೊನ್ನೆವರೆಗೆ ಅಮೆರಿಕ ಹಾಗೂ ರಷ್ಯಾ ಸುತ್ತ ತಿರುಗ್ತಾ ಇದ್ದ ದೇಶಗಳೆಲ್ಲ ಈಗ ನ್ಯೂ ಡೆಲ್ಲಿಯ ಕಡೆಗೆ ನೋಡ್ತಿವೆ. ಅರ್ಮೇನಿಯಾದಂತಹ ದೇಶಗಳು ಆಕಾಶ್ ಸಿಸ್ಟಮ್ ಅನ್ನ ಖರೀದಿಸಿವೆ. ಫಿಲಿಪೀನ್ಸ್, ವಿಯೆಟ್ನಾಂ ಕೂಡ ನಮ್ಮ ಮಿಸೈಲ್ ಟೆಕ್ನಾಲಜಿಗೆ ಫ್ಯಾನ್ ಆಗೋಗಿವೆ. 2026ರಲ್ಲಿ ಭಾರತ ಆಯುಧಗಳನ್ನ ಖರೀದಿಸುವ ಕಂಟ್ರಿ ಅಲ್ಲ, ಮಾರಾಟ ಮಾಡುವ ಟಾಪ್ ಎಕ್ಸ್ಪೋರ್ಟರ್ ಆಗಿದೆ. ಆದ್ರೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಇದ್ದೀವಿ ಎಂದು ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯವಿಲ್ಲ. ಚೀನಾ ತನ್ನ ಹೈಪರ್ಸೋನಿಕ್ ಮಿಸೈಲ್ ಗಳನ್ನ ಡೆವಲಪ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಪಾಕಿಸ್ತಾನ ಹೊಸ ಡ್ರೋನ್ ಗಳನ್ನ ರೆಡಿ ಮಾಡ್ತಿದೆ. ಆದ್ರೆ ಭಾರತದ ಸ್ಟ್ರಾಟಜಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ನಾವು ಅಟ್ಯಾಕ್ ಗಾಗಿ ವೇಟ್ ಮಾಡೋದಿಲ್ಲ, ಅಟ್ಯಾಕ್ ಮಾಡುವ ಚಾನ್ಸ್ ನೇ ಇಲ್ಲದಂತೆ ಮಾಡ್ತೀವಿ. ಯಾವುದೇ ಮಿಸೈಲ್ ಇಲ್ಲದೆ ಜಸ್ಟ್ ಒಂದು ಲೈಟ್ ಬೀಮ್ ನಿಂದ ಶತ್ರು ಡ್ರೋನ್ ಗಳನ್ನ ಬ್ಲಾಸ್ಟ್ ಮಾಡುವ ಲೇಸರ್ ವೆಪನ್ ಗಳ ಮೇಲೆ ಈಗ ನಮ್ಮ ಸೈಂಟಿಸ್ಟ್ ಗಳು ಕೆಲಸ ಮಾಡ್ತಿದ್ದಾರೆ. ಇರಾನ್ ಇಸ್ರೇಲ್ ನ ಯುದ್ಧ ನಮ್ಗೆ ಒಂದು ದೊಡ್ಡ ಪಾಠವನ್ನ ಕಲಿಸ್ತಾ ಇದೆ. ಸೆಕ್ಯೂರಿಟಿಗಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗುವ ಯಾವ ದೇಶವು ಎಂದಿಗೂ ಸೇಫ್ ಆಗಿ ಇರೋದಿಲ್ಲ. ರಷ್ಯಾದಿಂದ S-400 ಅನ್ನ ತೆಗೆದುಕೊಂಡೆವು, ಅಮೆರಿಕದ ವಾರ್ನಿಂಗ್ ಗಳನ್ನ ಲೈಟ್ ಆಗಿ ತೆಗೆದುಕೊಂಡ್ವಿ, ನಮ್ಮ ಆಕಾಶ
ಆಕಾಶವನ್ನ ನಾವೇ ಸೆಕ್ಯೂರ್ ಮಾಡ್ಕೊಂಡಾಗ ಪ್ರಪಂಚಕ್ಕೆ ನಮ್ಮ ಪವರ್ ಏನು ಎಂದು ತೋರಿಸಿದ್ವಿ. ಈ ಆತ್ಮ ಗೌರವವೇ ನಮ್ಮ ದೇಶಕ್ಕೆ ರಿಯಲ್ ಪ್ರೊಟೆಕ್ಷನ್. ನಮ್ಮ ಬಳಿ ಇರುವ 5 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಜಸ್ಟ್ ಮಷಿನ್ಗಳಲ್ಲ, ನಮ್ಮ ಆಕಾಶ ಸೇಫ್ ಇದೆ ಎಂಬ 140 ಕೋಟಿ ಜನರ ನಂಬಿಕೆ. ನಾಳೆ ಮತ್ತೊಮ್ಮೆ ಆಪರೇಷನ್ ಸಿಂಧೂರ್ ತರಹದ ಸಿಚುವೇಶನ್ ಏನಾದ್ರೂ ಬಂದ್ರೆ ಏನಾಗುತ್ತದೆ ಎಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಶತ್ರುಗಳು ಮಿಸೈಲ್ ಗಳನ್ನ ಲಾಂಚ್ ಮಾಡ್ತಾರೆ, ಟಾರ್ಗೆಟ್ ರೀಚ್ ಆಗುತ್ತದೆ ಎಂದು ಅವರು ಫೀಲ್ ಆಗ್ತಾರೆ. ಆದ್ರೆ ನಮ್ಮ ಕಮೆಂಟ್ ಸೆಂಟರ್ ನಲ್ಲಿ ಕೂತವರು ಜಸ್ಟ್ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ತಾರೆ ಅಷ್ಟೇ. ಕೆಲವು ಸೆಕೆಂಡ್ ಗಳಲ್ಲಿ ಶತ್ರುವಿನ ಎಲ್ಲಾ ರೀತಿಯ ಅಟ್ಯಾಕ್ ಫ್ಲಾಪ್ ಆಗುತ್ತೆ. ನಮ್ಮ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಇನ್ನೊಂದು ಬೆಸ್ಟ್ ಫ್ಯೂಚರ್ ಏನಂದ್ರೆ, ಒಂದು ರೇಡರ್ ಜಾಮ್ ಆದ್ರೆ ತಕ್ಷಣ ಇನ್ನೊಂದು ರೇಡರ್ ಕವರ್ ಮಾಡುತ್ತೆ. ಈ ನೆಟ್ವರ್ಕ್ ಅನ್ನ ಬ್ರೇಕ್ ಮಾಡುವುದು ಸಾಧ್ಯವೇ ಇಲ್ಲ. ಎಲ್ಲಿಗಾದ್ರೂ ಈಸಿಯಾಗಿ ಶಿಫ್ಟ್ ಮಾಡಬಲ್ಲ ಮೊಬೈಲ್ ಲಾಂಚರ್ಗಳು ಕೂಡ ನಮ್ಮ ಬಳಿ ಇವೆ. ಇಂದು ಇಲ್ಲಿದ್ರೆ ನಾಳೆ ಬೇರೆ ಜಾಗದಲ್ಲಿ ಇರುತ್ತೆ. ಈ ಕನ್ಫ್ಯೂಷನ್ ಶತ್ರುವಿನ ಮೈಂಡ್ ನಲ್ಲಿ ದೊಡ್ಡ ಭಯವನ್ನ ಕ್ರಿಯೇಟ್ ಮಾಡುತ್ತೆ. ಅದರಲ್ಲಿ ಶತ್ರು ಭಯವೇ ನಮ್ಮ ದೊಡ್ಡ ಸಕ್ಸಸ್. ಈಗ ಭಾರತ ಸ್ವತಃ ರೆಡಿ ಮಾಡುತ್ತಿರುವ ಹೈಪರ್ಸಾನಿಕ್ ಇಂಟರ್ಸೆಪ್ಟರ್ ಬಗ್ಗೆ ಮಾತಾಡೋಣ. ಸೌಂಡ್ ಗಿಂತ 5 ಪಟ್ಟು ಹೆಚ್ಚು ಸ್ಪೀಡ್ ನಲ್ಲಿ ಬರುವ ಮಿಸೈಲ್ ಗಳನ್ನು ಸಹ ಇದು ಈಸಿಯಾಗಿ ಬ್ಲಾಕ್ ಮಾಡುತ್ತೆ. ಚೀನಾ ಪಾಕಿಸ್ತಾನ ಸೇರಿ ನಮ್ಮನ್ನ ಕೆಣಕಲು ನೋಡ್ತಾಲೆ ಇರುತ್ತೆ. ಆದ್ರೆ ಇದು 2026ರ ಭಾರತ ಎಂದು ಅವರು ಮರ್ತಿದ್ದಾರನ್ಸುತ್ತೆ. ಇಂದು ನಮ್ಮ ಬಳಿ ಟೆಕ್ನಾಲಜಿ ಇದೆ, ಧೈರ್ಯ ಇದೆ, ಇವೆಲ್ಲಕ್ಕಿಂತ ಮಿಗಿಲಾಗಿ ಪ್ರಪಂಚವನ್ನ ಶಾಸಿಸುವ ಲೀಡರ್ಶಿಪ್ ಇದೆ. ಇರಾನ್ ಯುದ್ಧದಲ್ಲಿ ಜರುಗಿದ ತಪ್ಪುಗಳಿಂದ ನಾವು ಬಹಳ ಕಲ್ತಿದ್ದೀವಿ. ಜಸ್ಟ್ ಆಯುಧಗಳಿದ್ರೆ ಸಾಲದು, ಈ ವೆಪನ್ ಗಳನ್ನ ಆಪರೇಟ್ ಮಾಡುವ ನಮ್ಮ ಸೈನಿಕರ ಕರೇಜ್ ಅನ್ನೋದು ನಿಜವಾದ ಪವರ್ ಆಗಿರುತ್ತೆ. ಈ ಹೊಸ ವಾರ್ಗೆ ಭಾರತ 100% ರೆಡಿ ಆಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಒಪಿನಿಯನ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.